ಕೇಂದ್ರ ಶಿಕ್ಷಣ ಸಚಿವರು ಮಾಹಿತಿ ಕೊಟ್ಟಿರುವಂತೆ ಮುಂದಿನ ಶೈಕ್ಷಣಿಕ ಸಾಲಿನಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತವಾಗಿ ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಇದರ ಸಾಧಕ ಬಾಧಕಗಳೇನು ಅನ್ನುವಂಥದ್ರ ಬಗ್ಗೆ ನೋಡೋದಾದರೆ ಇದಕ್ಕೆ ಒಂದು ರೀತಿಯಲ್ಲಿ ಎರಡು ಅಲಗಿನ ಒಂದು ಕತ್ತಿ ಅಂತ ಹೇಳಬಹುದು. ಇದಕ್ಕೆ ಒಂದು ಒಳ್ಳೆಯ ಅಂಶಗಳು ಇದ್ದಾವೆ ಮತ್ತು ಅದಕ್ಕೆ ಒಂದು ಕೆಲವು ಮಿತಿಗಳು ಇದ್ದಾವೆ, ಸಮಸ್ಯೆಗಳು ಇದ್ದಾವೆ ಅನ್ನುವಂಥದ್ದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತವಾಗಿ ಒಂದು ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸ್ತಕ್ಕಂಥದ್ರಿಂದ ಕಷ್ಟ ಆಗಬಹುದು ಅನ್ನುವಂಥ ಆತಂಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದೆ ಅನ್ನುವಂಥದ್ದು. ಯಾಕೆ ಅಂದರೆ ಅವರು ಕಂಪ್ಯೂಟರನ್ನು ಬಳಕೆ ಮಾಡಿದರೂ ಸಹ ಎಷ್ಟೋ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಂಪ್ಯೂಟರ್ಗಳು ಲಭ್ಯತೆ ಇರಲ್ಲ ಅನ್ನುವಂಥ ಆತಂಕ ಇರುತ್ತೆ ಅನ್ನುವಂಥದ್ದು. ಆದರೆ ಈ ಹಿನ್ನೆಲೆಯಲ್ಲಿ ಈ ಗ್ರಾಮಾಂತರದ ವಿದ್ಯಾರ್ಥಿಗಳಿಗೆ ಈ ಕಂಪ್ಯೂಟರ್ ಆಧಾರಿತವಾಗಿರ್ತಕ್ಕಂಥ ಪರೀಕ್ಷೆಗೆ ಪರಿಚಯವನ್ನು ಮಾಡಿಸ್ಕೊಟ್ರೆ, ಅದಕ್ಕೆ ಒಂದು ಮೋಕ್ ಟೆಸ್ಟ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಿಸ್ಕೊಟ್ರೆ ಇದನ್ನು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕ್ರಮವಾಗಿ ಮಾರ್ಪಡಬಹುದು ಅನ್ನುವಂಥದ್ದು. ಸೊ ಇದನ್ನು ಸರ್ಕಾರ ಮಾಡುತ್ತಾ ಅನ್ನುವಂಥದ್ದು. ಎರಡನೇದಾಗಿ ಇದರ ಮೆರಿಟ್ಸನ್ನು ನಾವು ಗಮನಿಸಿದರೆ ಇದರ ಒಳ್ಳೆಯ ಅಂಶಗಳು ಇದ್ದೇ ಇದ್ದಾವೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಈಗಿರ್ತಕ್ಕಂಥ ಒಂದು ಪರೀಕ್ಷೆಯಲ್ಲಿ OMR ಬೇಸ್ಡ್ ಇದೆ. ಅಲ್ಲಿ ಏನಾದರೂ ತಪ್ಪುಗಳಾದರೆ ಅಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ವಿದ್ಯಾರ್ಥಿಗಳಿಗೆ ಇರಲ್ಲ. ಆದರೆ ಕಂಪ್ಯೂಟರೈಸ್ಡ್ ಪರೀಕ್ಷೆಯಲ್ಲಿ ಅದರಲ್ಲಿ ಅವಕಾಶ ಇರುತ್ತೆ, ಆ ಕ್ಲಿಕ್ಕನ್ನು ಮತ್ತೆ ಸರಿಪಡಬಹುದು ಅನ್ನುವಂಥದ್ದು. ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ವೇಗವಾಗಿ ಕಂಪ್ಯೂಟರ್ ಆಧಾರಿತವಾಗಿರ್ತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ತಮ್ಮ ಒಂದು ಉತ್ತರಗಳನ್ನು ಗುರುತು ಹಾಕಲಿಕ್ಕೆ ಅವಕಾಶ ಇರುತ್ತೆ ಅನ್ನುವಂಥದ್ದು. ಮೂರನೇದು, ಬಹಳ ವೇಗವಾಗಿ ತಮ್ಮ ಉತ್ತರಗಳನ್ನು ಬರೆಯೋದ್ರ ಜೊತೆಗೆ ಅಲ್ಲಿ ಅವ್ರಿಗೆ ಬಹಳ ಫಲಿತಾಂಶವೂ ಸಹ ಬಹಳ ಬೇಗ ಇದನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು ಒಂದು ಸಹ ಧನಾತ್ಮಕವಾಗಿರ್ತಕ್ಕಂಥ ಅಂಶ. ಋಣಾತ್ಮಕವಾಗಿರ್ತಕ್ಕಂಥ ಅಂಶಕ್ಕೆ ಬಂದರೆ ಕಂಪ್ಯೂಟರ್ ಪರದೆಯನ್ನು ಹೆಚ್ಚು ನೋಡೋದು ಏನಿದೆ ಅದರಿಂದಲೂ ಸಹ ಅನೇಕ ಸಮಸ್ಯೆಗಳನ್ನು ಎದುರಾಗಬಹುದು ಅನ್ನುವಂತಹ ಒಂದು ಆತಂಕ ಇದ್ದೇ ಇರುತ್ತೆ. ಜೊತೆಗೆ ಈ ತಾಂತ್ರಿಕ ಅಡಚಣೆಗಳು, ಟೆಕ್ನಿಕಲ್ ಗ್ಲಿಚಸ್ ಅಂತೀವಿ, ಅದಾಗಲ್ಲ ಅನ್ನುವಂತಹ ಖಾತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಆದರೆ ಈಗಾಗಲೇ ಸರ್ಕಾರಕ್ಕೆ ಈ JEE ಪರೀಕ್ಷೆಯನ್ನು ಈಗಾಗಲೇ ಆನ್ಲೈನ್ ಮೂಲಕ ನಡೆಸಿರ್ತಕ್ಕಂಥ ಒಂದು ಅನುಭವ ಇದೆ. 2018ರಿಂದಲೂ ನಡೆಸಿದ್ದಾರೆ. ಮೊನ್ನೆ ಏಪ್ರಿಲಲ್ಲಿ ಸುಮಾರು 12 ಲಕ್ಷ ವಿದ್ಯಾರ್ಥಿಗಳಿಗೆ ಈ ಒಂದು JEE ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಿರುವಂತಹ ಒಂದು ಯಶಸ್ಸು ಈಗಾಗಲೇ ಇದೆ. ಆದರೆ ಈ ಥರದ ಸಮಸ್ಯೆ ಇದು 22 ಲಕ್ಷಕ್ಕೆ ವೈದ್ಯಕೀಯ ಒಂದು ಪದವಿಯ ಆಸ್ಪಿರೇಷನನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಡುವಂಥದ್ದೇನು ಕಷ್ಟ ಆಗಲ್ಲ ಅನ್ನುವಂಥದ್ದು. ಆದರೆ ಪ್ರಶ್ನೆಪತ್ರಿಕೆ ಸೋರಿಕೆಯಂತಹ ಒಂದು ಘಟನೆಗಳು ಆಗಿರುವಂತಹ ಸನ್ನಿವೇಶದಲ್ಲಿ ಆನ್ಲೈನ್ನಲ್ಲಿಯೂ ಸಹ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಸವಾಲು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ರೀತಿಯ ಕ್ರಮಗಳನ್ನು ಸರ್ಕಾರ ತಗೋಬೇಕಾಗತ್ತೆ. ಯಾಕೆಂದರೆ ವಿಶ್ವಾಸಾರ್ಹತೆಯ ಪ್ರಶ್ನೆ ಈಗಾಗಲೇ ಎಷ್ಟೊಂದು ಪ್ರಶ್ನೆಗಳು ಈಗಾಗಲೇ ಗೆದ್ದಿದೆ. ಈ ದೃಷ್ಟಿಯಲ್ಲಿ ಸರ್ಕಾರ JEEಯಲ್ಲಿ ಮಾಡಿರುವಂತೆ ಈ ಒಂದು ನೀಟಲ್ಲೂ ಸಹ ಒಂದು ವಸ್ತುನಿಷ್ಠವಾಗಿ ಈ ಒಂದು ಪರೀಕ್ಷೆಯನ್ನು ನಡೆಸೋದ್ರೆ ಬಹಳ ಉತ್ತಮವಾಗಿರುವಂಥದ್ದು. ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ಈ ಒಂದು ಮೋಕ್ ಟೆಸ್ಟನ್ನು, ಅಂದರೆ ಈ ಒಂದು ಆನ್ಲೈನ್ ಪರೀಕ್ಷೆಯನ್ನು ಯಾವ ರೀತಿಯಲ್ಲಿ ತಗೋಬೇಕು ಅನ್ನುವಂತಹ ಒಂದು ಪರಿಚಯವನ್ನು ಅವ್ರಿಗೆ ಪ್ರಾಯೋಗಿಕವಾಗಿ ಮಾಡಿಕೊಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಈ ನಿಟ್ಟಿನಲ್ಲೂ ಸಹ ಈಗಲೇ ಆಲೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಮುಂದಿನ ವರ್ಷದಲ್ಲಿ ಇದ್ದರೂ ಸಹ ಅದಕ್ಕೆ ಒಂದಷ್ಟು ಪೂರ್ವಭಾವಿಯಾಗಿರ್ತಕ್ಕಂಥ ಒಂದು ತಯಾರಿಗಳನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಗ್ರಾಮಾಂತರದ ಪ್ರದೇಶದಲ್ಲಿರ್ತಕ್ಕಂಥ ಕಾಲೇಜುಗಳಲ್ಲಿ ಈ ಆನ್ಲೈನ್ ಕಂಪ್ಯೂಟರ್ಗಳ ಒಂದು ಸೌಲಭ್ಯ ಇರಲ್ಲ. ಸೊ ಅಂತಹ ಒಂದು ಸೌಲಭ್ಯ ಇರತಕ್ಕಂಥ ನಗರ ಪ್ರದೇಶಗಳಲ್ಲಿ ಆ ವಿದ್ಯಾರ್ಥಿಗಳಿಗೆ ಒಂದು ಅಣುಕು ಪರೀಕ್ಷೆಯನ್ನು ಕೊಡುವಂಥದ್ರ ಮಟ್ಟಿಗೂ ಸಹ ಯೋಚನೆ ಮಾಡಬೇಕಾಗತ್ತೆ. ಈ ಎಲ್ಲ ದೃಷ್ಟಿಗಳಿಂದ ಈ ಆನ್ಲೈನ್ ಮೂಲಕ ಕಂಪ್ಯೂಟರ್ ಆನ್ಲೈನ್ ಮೂಲಕ ನಡೆಸ್ತಕ್ಕಂಥ ಈ ಒಂದು ನೀಟ್ ಪರೀಕ್ಷೆ ಏನಿದೆ, ಈ ಒಂದು ಪಾಸಿಟಿವ್ಸ್ ಇದೆ, ಜೊತೆಗೆ ನೆಗೆಟಿವ್ಸು ಸಹ ಇರೋದ್ರಿಂದ ಈ ದೃಷ್ಟಿಯಲ್ಲಿ ನಾವು ಒಂದು ಆಳವಾಗಿ ಇನ್ನಷ್ಟು ಒಂದು ಖಚಿತವಾಗಿರ್ತಕ್ಕಂಥ ರೀತಿಯಲ್ಲಿ ಮತ್ತು ಕರಾರುವಕ್ಕಾಗಿರ್ತಕ್ಕಂಥ ವಸ್ತುನಿಷ್ಠವಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಹೆಜ್ಜೆ ಇಡಬೇಕಾಗತ್ತೆ. ಅದಕ್ಕೆ 1 ವರ್ಷ ಸಮಯ ಇರೋದ್ರಿಂದ ಅವರು ತುಂಬ ಎಲ್ಲ ರೀತಿಯಾಗಿರ್ತಕ್ಕಂಥ ಯೋಜನೆಯನ್ನು, ಯಾಕಂದರೆ ಯೋಜನೆಯನ್ನು ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ. ನೋಡಿ, ನೀಟ್ ಪರೀಕ್ಷೆಯ ಒಂದು ಈಗ ಏನು ಪೇಪರ್ ಲೀಕ್ ಆಗಿರೋವಂಥದ್ದೇನಿದೆ ತುಂಬ ದುರದೃಷ್ಟಕರವಾಗಿರುವಂಥದ್ದು. ಆನ್ಲೈನ್ನಲ್ಲಿಯೂ ಈ ರೀತಿ ಆಗದೇ ಇರೋ ಥರ ಮತ್ತು ಟೆಕ್ನಿಕಲ್ ಗ್ಲಿಚಸ್ ಆಗದೇ ಇರೋ ಥರ ಮತ್ತು ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೇ ಇರೋ ಥರ ಈ ಒಂದು ನೀಟ್ ಪರೀಕ್ಷೆಯನ್ನು ನಡೆಸುವಂತಹ ಒಂದು ಸವಾಲು ನಮ್ಮ ಒಂದು ಕೇಂದ್ರ ಸರ್ಕಾರಕ್ಕಿದೆ. ಈ ನಿಟ್ಟಿನಲ್ಲಿ ಅದು ಆಗಲ್ಲ ಅಂತ ಏನಿಲ್ಲ, ಆದರೆ ಸಮರ್ಥವಾದ ರೀತಿಯಲ್ಲಿ ಇದನ್ನು ನಡೆಸಿ ವಿದ್ಯಾರ್ಥಿಗಳ ವಿಶ್ವಾಸವನ್ನು, ಪೋಷಕರ ವಿಶ್ವಾಸವನ್ನು ಗಳಿಸುವಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಸರ್ಕಾರದ ಮೇಲಿದೆ. ಈ ನಿಟ್ಟಿನಲ್ಲಿ ಯಶಸ್ವಿಯಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.